ಹಲೋ ವೆಲ್ಕಮ್ ಟು ಮೈ ಶಾಪಿಂಗ್ ಕಾರ್ನರ್. ಈ ವಿಡಿಯೋನಲ್ಲಿ ಟ್ರಿಪ್ಪಲ್ಲಿ ಥರ್ಡ್ ಡೇ, ಫಸ್ಟ್ ಡೇ ಉಡುಪಿ, ಸೆಕೆಂಡ್ ಡೇ ಗೋಕರ್ಣ, ಹಾಗೆ ಥರ್ಡ್ ಡೇ ಹೊನ್ನಾವರ. ಯಾರಾದರೂ ವಿಡಿಯೋ ನೋಡಿಲ್ಲ, ಪ್ರೀವಿಯಸ್ ವೀಡಿಯೋಸ್ ಚಾನಲಲ್ಲಿದೆ, ಪ್ಲೀಸ್ ಚೆಕ್ ಇಟ್. ನಾವು ಹೊನ್ನಾವರದಲ್ಲಿ ಸ್ಟೇ ಮಾಡಿರುವಂಥ ಲೊಕೇಶನ್ ಲೊಪೇಸ್ ಪ್ಯಾರಡೈಸ್. ಸುಮಾರು ಚೆಕ್ ಮಾಡಿ ಆನಂತರ ರೂಮ್ಸ್ ಚೆನ್ನಾಗಿದೆ ಅಂತ ಇದು ಬುಕ್ ಮಾಡಿದ್ದು. 2 ಕ್ವೀನ್ ಸೈಜ್ ಬೆಡ್ಸ್ along with 1 storage unit, AC, fans, clean hygienic washroom. ಇಷ್ಟನ್ನು ಪ್ರೊವೈಡ್ ಮಾಡಿದರು. ಇದಕ್ಕೆ ನಾವು ಪರ್ ಡೇ ಪೇ ಮಾಡಿದರು 3000. ನೀವು ಪ್ರಿಯರ್ ಆಗಿ ಬುಕ್ ಮಾಡಿಕೊಂಡು ಅಡ್ವಾನ್ಸ್ ಪೇ ಮಾಡಿದರೆ ಮಿಕ್ಕಿದ್ದ ಅಮೌಂಟ್ ಅಲ್ಲಿ ಹೋದ್ಮೇಲೆ ಪೇ ಮಾಡ್ಬೋದು, ಚೆಕ್-ಇನ್ ಅಥವಾ ಚೆಕ್ಔಟ್ ಟೈಮಲ್ಲಿ. ನಾವು 2 ಫ್ಯಾಮಿಲಿ ರೂಮ್ಸ್ ತೊಗೊಂಡಿದ್ವಿ. ನಮ್ಮ ತಾಯಿ ಕುಟುಂಬಕ್ಕೊಂದು, ಹಾಗೆ ನನ್ನ ಅತ್ತೆ ಮನೆ ಕಡೆ. 2 ರೂಮ್ಸ್, ಒಂದು ಫ್ಲೋರಲ್ಲಿ 1 ಫ್ಯಾಮಿಲಿ ರೂಮ್ ಇರುತ್ತೆ, ಹಾಗೆ 2 ಕಪಲ್ ರೂಮ್ಸ್ ಇರುತ್ತೆ. ಬುಕ್ ಅಕಾರ್ಡಿಂಗ್ ಟು ಯೋರ್ ಕನ್ವೀನಿಯನ್ಸ್. ನೆಕ್ಸ್ಟ್, ಇಲ್ಲಿ ಇನ್ ಹೌಸ್ ಕಿಚನ್ ಇರಲಿಲ್ಲ ನಾವು ಹೋದಾಗ. ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಇತ್ತು. ಇನ್ನು ನಾವು ಏನಾದರೂ ಆರ್ಡರ್ ಮಾಡಬೇಕಿತ್ತು ಅಂದರೆ ಕೆಲವು ಮೆನು ಕೊಟ್ಟಿದ್ದರು. ಯಾವ ಹೋಟೆಲಿಂದ ಆದರೂ ತರಿಸ್ಕೋಬೇಕು. ಪ್ಲೀಸ್ ನೀವು ರೇಟಿಂಗ್ಸ್ ಚೆಕ್ ಮಾಡಿಕೊಂಡು, ಫುಡ್ ಕ್ವಾಲಿಟಿ ಚೆಕ್ ಮಾಡಿಕೊಂಡು ತರಿಸಿ. ಬೇಕಿದ್ದರೆ ಅವ್ರನ್ನೇ ನೀವು ಸಜೆಷನ್ ಕೇಳಿದರೆ ಯಾವುದು ಬೆಸ್ಟ್ ಅಂತ ಹೇಳ್ತಾರೆ. ನಾವಿದ್ದು ಟಾಪ್ ಫ್ಲೋರಲ್ಲಿ, ಹಾಗೆ ಪಾರ್ಕಿಂಗ್ ಎಷ್ಟು ಜಾಗ ಇದೆ, ಒಳ್ಳೊಳ್ಳೆ ಗಿಡ ಹಾಕಿದರೆ. ಅಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆ ಅಲ್ಲಿ ಕಿಚನ್, ಹಾಗೆ ಸಮ್ ಎಸೆನ್ಷಿಯಲ್ಸ್ ಬೇಕಾಗಿರೋದಕ್ಕೆ ಹೋಮ್ ಸ್ಟೇಗೆ ಏನು ಬೇಕೋ ಅದು ರೆಡಿ ಮಾಡ್ತಾಯಿದ್ದಾರೆ. 15-20 ಡೇಸಲ್ಲಿ ರೆಡಿ ಆಗುತ್ತೆ ಅಂತ ಹೇಳಿದರು ನಾವು ಹೋದಾಗ. ಓವರ್ ಆಲ್ ಆ್ಯನ್ ಎಕ್ಸಲೆಂಟ್ ಸ್ಟೇ. ನೀವು ಯಾರಾದರೆ ಕ್ವಯಟಾಗಿ ಕಾಮಾಗಿ ನೀವು ಒಂದು ಸ್ಟೇಕೇಷನ್ ಬೇಕು ಅಂದರೆ ಆರಾಮಾಗಿ ಇಲ್ಲಿ ಹೋಗ್ಬೋದು. ಓಕೆ, ಮೈ ಕಿಡ್ಸ್ ವರ್ ಲೈಕ್, ಅಮ್ಮ ಇನ್ನೊಂದು 3-4 ಡೇಸ್ ಇದ್ದು ಹೋಗೋಣ ಅಂತ. ಅಷ್ಟು ಚೆನ್ನಾಗಿತ್ತು. ನಾವು ನೆಕ್ಸ್ಟ್ ಹೊನ್ನಾವರದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಫೇಮಸ್ ಬ್ಯಾಕ್ ವಾಟರ್ ಬೋಟ್ ರೈಡ್. ಒಂದು ಟಿಪ್ ಕೊಡ್ತೀನಿ, ಸುಮಾರು ಬೋಟ್ಸ್ ಇದ್ದಾವೆ. ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಕೊಂಡು ರೇಟ್ ನೆಗೋಷಿಯೇಟ್ ಮಾಡಿ ನಂತರ ಬೋಟ್ ಹತ್ಕೊಳ್ಳಿ. ಪ್ರಿಯರ್ ಬುಕ್ಕಿಂಗ್ ಈಸ್ ನಾಟ್ ದ್ಯಾಟ್ ನೆಸಸರಿ ಅಂತ ನನಗೆ ಅನಿಸುತ್ತೆ. ಬ್ಯಾಕ್ ವಾಟರ್ಸ್ ಬೋಟಿಂಗ್ ಸ್ಟಾರ್ಟಿಂಗಲ್ಲೇ ನಿಂತೋಯ್ತು ಡೀಸೆಲ್ ಖಾಲಿ ಅಂತ. ಸುಮಾರು ಒಂದು 10 ನಿಮಿಷ ಮತ್ತೆ ಮೋಟರ್ ಸ್ಟಾರ್ಟ್ ಮಾಡೋಕ್ಕೆ ಬಿಟ್ಟು ಆ ನಂತರ ವಿ ಸ್ಟಾರ್ಟೆಡ್. ನಾವು ಫ್ಯಾಮ್ಲಿನಲ್ಲಿ 7 ಅಡಲ್ಟ್ಸ್ ಹಾಗೆ 2 ಕಿಡ್ಸ್. ಎಷ್ಟು ಜನಕ್ಕೆ 1 ಬೋಟ್ ಸಾಕಾಯಿತು. ಇದು ನಮ್ಮ ಅಣ್ಣ. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಎಲ್ಲರೂ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಇಟ್ ವಾಸ್ ಅ ಗುಡ್ ಮೆಮೊರಬಲ್ ಬೋಟ್ ರೈಡ್ ಆ್ಯಕ್ಚುಲಿ. ನಿಮಗೆ ಹೋಗ್ತಾ ಇನ್ನೂ ಫನಿ ಇನ್ಸಿಡೆಂಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ಹೊನ್ನಾವರಕ್ಕೆ ಹೋದರೆ ಬೋಟಿಂಗಿಗೆ ನೀವು ಇಂಥ ಫನಿ ಥಿಂಗ್ಸ್ ಎಂಜಾಯ್ ಮಾಡ್ಬೋದು. ವ್ಯೂಸ್ ಮಾತ್ರ ಸಖತ್ತಾಗಿತ್ತು. ಕೇರಳದಲ್ಲಿ ವ್ಯೂಸ್ ಎಲ್ಲ ಹೆಂಗಿರುತ್ತೆ ಆಲ್ಮೋಸ್ಟ್ ನಿಮಗೆ ಬೋಟಿಂಗಿಗೆ ಹೋದರೆ ಅದೇ ವೈಬ್ಸ್. ಮೂವೀಸ್, ಕೇರಳ ಮೂವೀಸ್ ಯಾವುದಾದ್ರೂ ನೋಡಿದರೆ, ಇವಾಗೆಲ್ಲ ಕೇರಳ ಮೂವೀಸ್ ಸಖತ್ತಾಗಿ ಬರ್ತಾಯಿದೆ. ನೋಡಿದರೆ ನಿಮಗೆ ರಿಲೇಟ್ ಆಗ್ಬೋದು. ಅದೇ ಥರ ವ್ಯೂಸ್ ಇದೆ ಇಲ್ಲಿ. ಹಾಗೆ ಕೆಲವು ಪಾಯಿಂಟ್ಸು ಇದೆ, ಕೇರಳ ಫೋಟೋಶೂಟ್ ಪಾಯಿಂಟ್, ಲೋಟಸ್ ಪಾಯಿಂಟ್. ಆ ಥರ ಸುಮಾರು ಪಾಯಿಂಟ್ಸು ಇದೆ. ನೀವು ಚೆಕ್ ಮಾಡಿ ಅವ್ರ ಹತ್ರ ಮಾತಾಡಿಕೊಂಡು ಸನ್ಸೆಟ್ ಪಾಯಿಂಟ್ ಆಗಲಿ, ಕೇರಳ ಪಾಯಿಂಟ್ ಆಗಲಿ ನೋಡಿಕೊಂಡು ಅಲ್ಲಿ ಬೇಕಿದ್ದರೆ ಫೋಟೋಶೂಟ್ ಮಾಡಿಸ್ಕೋಬೋದು. ದಿಸ್ ಈಸ್ ಮಾಂಗ್ರೂವ್ ಫಾರೆಸ್ಟ್ ಒಳಗಡೆ ಹೋಗೋದು. ಈ ಪಾಯಿಂಟಿಂದ ಹೋಗ್ತಾ ನಮಗೆ ಸನ್ಸೆಟ್ ಸ್ಟಾರ್ಟ್ ಆಗೋಯಿತು. ತುಂಬಾ ಮ್ಯಾಜಿಕಲ್ ಸನ್ಸೆಟ್. ಮೇಲೆ ಸೂರ್ಯ, ಕೆಳಗಡೆ ನೀರಲ್ಲಿ ರಿಫ್ಲೆಕ್ಷನ್, ಆ್ಯಂಡ್ ವಿ ಆರ್ ಇನ್ ಅ ಬೋಟ್ ರೈಡ್. ಮ್ಯಾಂಗ್ರೂವ್ ಫಾರೆಸ್ಟ್ ಸುತ್ತಮುತ್ತ. ಫ್ರೀ ಟಿಪ್, ಇಫ್ ಯು ಆರ್ ಸಮ್ಮನ್ ಹೂ ಇಸ್ ಟ್ರಾವೆಲಿಂಗ್ ವಿತ್ ಕಿಡ್ಸ್, ಟೇಕ್ ಸನ್ಸೆಟ್ ಬೋಟ್ ರೈಡ್. ಇಫ್ ಯು ಆರ್ ಅ ಕಪಲ್, ಪ್ಲೀಸ್ ಗೋ ಫಾರ್ ಅ ಸನ್ರೈಸ್ ಬೋಟ್ ರೈಡ್. ಎರಡೂ ಚೆನ್ನಾಗಿರುತ್ತೆ. ಮಕ್ಕಳಾದರೆ ಬೆಳಗ್ಗೆ ಎದ್ದೇಳಲ್ಲ ಅಷ್ಟು ಬೇಗ ಅನ್ನೋ ರೀಸನ್ಗೆ ಈವ್ನಿಂಗ್ ರೈಡ್ ತೊಗೋಬೋದು. ಮ್ಯಾಂಗ್ರೂವ್ ಫಾರೆಸ್ಟ್ ಮಧ್ಯದಲ್ಲಿ ಹೋಗ್ತಾ ಚೆನ್ನಾಗಿ ಫೋಟೋಶೂಟ್ ಮಾಡಿಸ್ಕೋಬೋದು. ಇಫ್ ಯು ಆರ್ ಸಮ್ವನ್ ಹೂ ಲವ್ಸ್ ಬೋಟಿಂಗ್, ಪ್ಲೀಸ್ ಟೇಕ್ ಸಮ್ ಟೈಮ್. ಮೊದಲೇ ಪ್ರಿಯರ್ ಆಗಿ ಪಾಯಿಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಎಲ್ಲೆಲ್ಲಿ ಸುತ್ಬೋದು ಅಂತ ಅದ್ರ ಪ್ರಕಾರ ಬೋಟ್ ನಡೆಸೋರಿಗೆ ಹೇಳಿದರೆ ಕರ್ಕೊಂಡು ಹೋಗ್ತಾರೆ. ಸುಮಾರು ಬೋಟ್ಸ್ ಇತ್ತು. ಆ್ಯಂಡ್ ಇದು ಲೋಟಸ್ ಏರಿಯಾ. ಲೋಟಸ್ ಪಾಂಡ್ ಏರಿಯಾ ಏನು ಬರುತ್ತೆ ಈ ಪಾರ್ಟಲ್ಲಿರುತ್ತೆ. ಆ್ಯಂಡ್ ನಾವು ಹೋದಾಗ ಲೋಟಸ್ ಜಾಸ್ತಿ ಇರಲಿಲ್ಲ, ಈ ಸೀಸನಲ್ಲಿ ಜಾಸ್ತಿ ಬಿಟ್ಟಿಲ್ಲ ಅಂತ ಹೇಳಿದರು. ಬಟ್ ಸ್ಟಿಲ್ ಅಲ್ಲೊಂದು ಇಲ್ಲೊಂದು ಕಾಣಿಸ್ತು. ಬೋಟ್ ನಡೆಸೋರು ತೆಗೆದು ಒಂದೊಂದೇ ಪಾಪ ಕೊಡ್ತಾಯಿದ್ರು. ಈಗ
ಫನ್ ಪಾರ್ಟ್. ಅಲ್ಲಿ ಈ ಪಾರ್ಟಿಂದನೂ ಇಲ್ಲಿ ಲೋಟಸ್ ಪಾಂಡ್ ಬರುತ್ತಲ್ವ, ಸೊ ಅಲ್ಲಿಂದ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸು. ಸೊ ನಾವೆಲ್ಲ ಫೋಟೋಸ್ ನೋಡಿರ್ತೀವಿ, ಸೊ ಅವ್ರು ಪೋಸ್ಟ್ ಮಾಡೋದು, ಇವ್ರು ಪೋಸ್ಟ್ ಮಾಡೋದು. ಲೈವಲ್ಲಿ ಫೋಟೋಶೂಟ್ ನಡೆಯೋದು ನೋಡಬೇಕು ಅಂದರೆ ಈ ಲೊಕೇಶನಿಗೆ ಆರಾಮಾಗಿ ಬನ್ನಿ, ಸಾಕಷ್ಟಿರುತ್ತೆ. ಎಸ್ಪೆಷಲಿ ಸನ್ಸೆಟ್ ಟೈಮಲ್ಲಿ. ಸೊ ಅವ್ರು ಹೇಳಿರೋದು ಸನ್ಸೆಟ್ ಟೈಮಲ್ಲಿ ಚೆನ್ನಾಗಿ ಫೋಟೋಸ್ ತೆಗಿತಾರಂತೆ. ಹಾಂ, ಇಲ್ಲಿ ನೋಡಿ, ಇಲ್ಲೊಂದು ಫೋಟೋಶೂಟ್. ಸೊ ಪಾಪ ಬೂಟ್ ಮ್ಯಾನ್ ಏನಿದ್ದಾರೆ ಅವರೇ ಎಲ್ಲ ಅಡ್ಜಸ್ಟ್ ಮಾಡಿ ತೆಗೆಸ್ತಾರೆ ಫೋಟೋಸ್. ಇಲ್ಲಿ ಸುಮಾರು 4-5 ಜೋಡಿ ಫೋಟೋ ತೆಗೆಸ್ಕೊತು. ಸೊ ಆ್ಯಸ್ ಐ ಸೆಡ್ 1-2 ಲೋಟಸ್ ಪ್ಲಕ್ ಮಾಡಿ ಕೊಟ್ಟರು ಪಾಪ. ಸೊ ಇಲ್ಲಿ ಸಖತ್ತಾಗಿತ್ತು. ಸೊ ಬೂಟ್ ಮ್ಯಾನ್ ಯಾರಿದ್ದಾರೆ ಅವರೇ ಹೋಗಿ ಅವ್ರಿಗೆ ಪೋಸಸ್ ಹೇಳ್ತಾ ಫೋಟೋಶೂಟ್ ನಡೆಸ್ತಾಯಿದ್ರು. ಸಚ್ ಅ ಫನಿ ಮೂಮೆಂಟ್ಸ್ ಎಲ್ಲನೂ ನೋಡೋಕ್ಕೆ. ಸ್ವತಃ ಅವರೇ ನಿಂತು ಫೋಟೋಸ್ ಈ ರೀತಿ ತೆಗೆಸ್ಕೊಳ್ರಿ ಅಂತ ಹೇಳ್ತಾ ಫೋಟೋಸ್ ತೆಗೆಸ್ತಾಯಿದ್ರು. ಓವರಾಲ್ ಸೊ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ನಕ್ಕೋತಾ ಎಂಜಾಯ್ ಮಾಡಿ ಬರಬೇಕು ಬೋಟ್ ರೈಡಲ್ಲಿ ಅಂದರೆ ದಿಸ್ ಇಸ್ ಅ ಬೆಟರ್ ಆಪ್ಷನ್ ಆರ್ ಬೆಸ್ಟ್ ಆಪ್ಷನ್. ಸೊ ಸನ್ಸೆಟ್ ಪಾಯಿಂಟಿಗೆ ನಾವು ಬಂದ್ವಿ. ಸೊ ದಿಸ್ ಇಸ್ ಸನ್ಸೆಟ್ ಪಾಯಿಂಟ್. ಇಲ್ಲಿಂದ ಸನ್ಸೆಟ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದರು. ಸೊ ನೀವೇನಾದರೂ ಕಪಲಾಗಿ ಬಂದಿದ್ದರೆ ಇಲ್ಲಿ ಅವ್ರಿಗೆ ಕ್ಯಾಮ್ರಾ ಕೊಟ್ಟರೆ ಅವರೇ ಫೋಟೋಸ್ ತೆಗೆದು ಕೊಡ್ತಾರೆ, ನಾಟ್ ಅ ಪ್ರಾಬ್ಲಮ್. ಸೊ ಓವರಾಲ್ ಆಗಿ ಅರೌಂಡ್ 45 ಮಿನಿಟ್ಸ್ ಟು 1 hour ಇರುತ್ತೆ ಈ ಬೋಟ್ ರೈಡ್. ನೀವಿನ್ನೂ ನಿಧಾನಕ್ಕೆ ಹೋಗಬೇಕು ಅಂದರೆ ಕೆಲವು ಸ್ಟಾಪ್ಸ್ ನೀವು ಕೇಳಿ ಸ್ಟಾಪ್ ಮಾಡಿಸ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೋಬೋದು. ಸೊ ವಿ ಆರ್ ರಿಟರ್ನಿಂಗ್. ಸೊ 1 hour ಆಲ್ಮೋಸ್ಟ್ ರೈಡ್ 6 to 7 minutesಲ್ಲಿ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇದು ನಮ್ಮ ರಿಟರ್ನ್ ಆಗೋ ಪ್ಲೇಸ್. ಸೊ ಎಲ್ಲಿ ಬ್ರಿಡ್ಜ್ ಕಡೆಯಿಂದ ಸ್ಟಾರ್ಟ್ ಆಗಿದ್ವಿ ಅಲ್ಲೇ ಎಂಡ್. ರಾತ್ರಿ ವೆನ್ ವಿ ಕೇಮ್ ಬ್ಯಾಕ್ ಟು ಲೊಪೇಸ್ ಪ್ಯಾರಡೈಸ್. ಸೊ ಈ ಪಾರ್ಟೆಲ್ಲ ಇತ್ತು. ಸೊ ನೀವು ಚೆಕ್ ಮಾಡಿಕೊಂಡು ಆರ್ಡರ್ ಮಾಡಿ. ಸೊ ನಾವು ರೊಟ್ಟಿ ಆರ್ಡರ್ ಮಾಡಿದ್ರು ನಾನ್ ಥರನೇ ಕಳಿಸಿದ್ರು. ಓಕೆ, ಸೊ ಬೆಟರ್ ಆಪ್ಷನ್ ಅಂದರೆ ರೈಸಿಗೆ ಸ್ಟಿಕ್ ಆನ್ ಹಾಕಿ ರೈಸ್ ಐಟಮ್ಸ್ ತೊಗೊಳ್ಳಿ. ಸೊ ಇಟ್ ವಿಲ್ ಬಿ ಬೆಸ್ಟ್. ಹಾಗೆ ನೈಟ್ ವ್ಯೂನು. ಸೊ ಬೆಂಗಳೂರಲ್ಲಿ ಯಾರಾದರೂ ಜಂಜಾಟ ಟ್ರಾಫಿಕ್ ಅದಿದೆ ಅಂತ ಅಂದ್ಕೊಂಡಿದ್ರೆ ಈ ಪ್ಲೇಸಿಗೆ ಹೋಗಿ ಕಾಮಾಗಿದೆ, ಆರಾಮಾಗಿ ರೆಸ್ಟ್ ಮಾಡಿ ಬರ್ಬೋದು. ಸೊ ಸನ್ಸೆಟ್ನೂ ಅಷ್ಟೇ, ಈ ಪಾರ್ಟ್ ಸನ್ರೈಸ್ನು ಅರೌಂಡ್ 6:30 ಮೇಲೆ ಆಯಿತು. ಅದು ಏಪ್ರಿಲಲ್ಲಿ ಈ ಪ್ಲೇಸಲ್ಲಿ. ಸೊ ಅದನ್ನು ವೀಡಿಯೋ ತೆಗಿಯೋಕ್ಕೆ ನಾನು ಕೂತಾಗ ಆಲ್ಮೋಸ್ಟ್ 6:30, 6:40 ಆಗಿತ್ತು ಬೆಳಿಗ್ಗೆ. ಆ್ಯಂಡ್ ರನ್ ಮಾಡೋರು ಸೂಪರ್. ಆ್ಯಕ್ಚುಲಿ ನಾವು ಬ್ರೇಕ್ಫಾಸ್ಟ್ ಬೇಡ ಅಂತ ಹೇಳಿದ್ದಕ್ಕೆ ವಾಟರ್ ಬಾಟಲ್ಸ್, ಕಾಫಿ ಎಲ್ಲನೂ ಕೊಟ್ಟು ಕಳಿಸಿದ್ರು. ಹಾಗೆ ಏನಾದರೂ ಬೇಕಿತ್ತಂದರೆ ಹೇಳಿ, ವಿ ಆರ್ ದೇರ್ ಟು ಅಸಿಸ್ಟ್ ಯು ಅಂತ ಹೇಳಿದರು. ಸೊ ಓವರಾಲ್ ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್. ಈ ನನ್ನ ಚಿಕ್ಕ ರಿವ್ಯೂ ಹೊನ್ನಾವರದ್ದು ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್. ಥ್ಯಾಂಕ್ ಯು.